ಹೇಳ್ರಿ ಕೊಡಗಿನವರು ಏನಂತಾರೆ? ಪ್ರಥಮ ಭೇಟಿಯಲ್ಲಿ ಬಂದಿದ್ದೀರಾ ಸರ್? ಚುನಾವಣೆ ಸಂದರ್ಭದಲ್ಲಿ ಬಂದು ಹೇಳಿ ಹೋಗಿದ್ರಿ ಎರಡು ಕ್ಷೇತ್ರನ ಜಯಿಸ್ಕೊಂಡು ಮತ್ತೆ ಬರ್ತೇನೆ ಅಂತ. ಅದೇ ರೀತಿ ಬಂದಿದ್ದೀರಾ? ಏನು ವಿಶೇಷವಾಗಿ ಏನು ಘೋಷಣೆ ಮಾಡಿದ್ದೀರಾ? ಏನಿಲ್ಲ, ಪೊನ್ನಣ್ಣವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಮಡಿಕೇರಿ, ಆಮೇಲೆ ಮಡಿಕೇರಿಯಲ್ಲಿ 150 ಕೋಟಿ ಯೋಜನೆ, 355. ನೀವೆಲ್ಲ ಬರ್ತಿರಲ್ಲ ಫಂಕ್ಷನ್ಗೆ, ಎರಡು ಕಡೆ ಬರ್ತಾರೆ ಸರ್. ಅಲ್ಲೆಲ್ಲ ಹೇಳ್ತೀವಿ ಏನೇನು ಕಾರ್ಯಕ್ರಮಗಳಿದ್ದಾವೆ, ಕೊಡಗಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಏನು ಅನ್ನೋದನ್ನೆಲ್ಲ ಹೇಳ್ತೀವಿ. ಸೊ ನಾನು ಮೊದಲಿಗೆ ಕೊಡಗಿನ ಜನರಿಗೆ, ಮಡಿಕೇರಿ ಜನರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಇಯರ್ಸ್. ಅದಕ್ಕೋಸ್ಕರ ಕೊಡಗಿನ ಎಲ್ಲ ಮತದಾರ ಬಂಧುಗಳಿಗೆ ನಾನು ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸ್ಥಾನಕ್ಕೆ. ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇದೆ. ಇವತ್ತನೇ ಬಿಜೆಪಿಗೆ ಸೇರ್ಪಡೆ, ಇವತ್ತನೇ ಬಿಜೆಪಿಗೆ ಸೇರ್ಪಡೆ. ಕಚೇರಿಗೆ ಬೇರೆ ಹೋಗಿದ್ದಾರೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಆಗಿದೆ. ಇವತ್ತನೇ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತದೆ. ಬಸವರಾಜ್ ಹೊರಟ್ಟಿಯವರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ. ಯಾರು ಜಗದೀಶ್ ಶೆಟ್ಟರ್ ಹೇಳಿದಾರ? ನನಗೆ ಗೊತ್ತಿಲ್ಲಪ್ಪ. ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ. ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ. ಆಗಿದೆ, ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ. ಪ್ರೆಸ್ ಮೀಟ್ ನಡೆದಿದೆಯಾ? ಬಂದಿದೆಯಾ ಪ್ರೆಸ್ ಮೀಟ್ನಲ್ಲಿ? ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲಿ ನೋಡಲಿ ಸರ್, ನಂಗೆ ಗೊತ್ತಿಲ್ಲಪ್ಪ. ನನಗೆ ಅವರು ಒಂದು ಸಾರಿ ಏನು ಹೇಳಿದ್ರು, ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು. ಅಷ್ಟು ಗೊತ್ತು ನನಗೆ. ಅದಾದಮೇಲೆ ನನಗೆ ಸಿಕ್ಕಿಲ್ಲ ಅವರು. ಎಲ್ಲ ಸರ್ ಮಾಡ್ತಾರೆ ಡೆಲ್ಲಿ. ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರ ನಾಯಕರುಗಳು ಅವರು ಸರ್ ಮಾಡ್ಕೋತಾರೆ. ಅದು ನಮಗೆಲ್ಲ ಸಂಬಂಧಪಟ್ಟದಲ್ಲ. ಈಗ 10 HP ಮೋಟರ್ಗೆ ಕೊಡಗಿನ ಉಚಿತ ವಿದ್ಯುತ್ ಕೊಡೋದು ಬೇಡಿಕೆ ಇತ್ತು, ಅದು ಇನ್ನೂ ಕೂಡ ಆಗಿಲ್ಲ. ಪರಿಶೀಲನೆ ಮಾಡ್ತಾರೆ. ಅದು ಭಾಳ ಬೇಡಿಕೆ ಇದೆ, ಪರಿಶೀಲನೆ ಮಾಡ್ತೀವಿ. ಅಲ್ಲ ಸರ್, ಪ್ರತಿ ಸರಿನೂ ಕೂಡ ಹೀಗೆ ಆಗ್ತದೆ. ಪ್ರತಿ ಸರ್ಕಾರಗಳು ಬಂದಾಗಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಯಾರು ಕೂಡ ಇದ್ದಾಗ, ಹಿಂದೆ ನಿಮ್ಮ ಸರ್ಕಾರ ಇದ್ದಾಗಿಂದನೂ ಇದು ಬೇಡಿಕೆ ಇದೆ. ಅದು ನಮ್ಮ ಸರ್ಕಾರ ಯಾಕೆ? ಬಿಜೆಪಿ ಇಮಿಡಿಯೇಟ್ ಆಗಿ ಇದು ಸರ್ಕಾರ ಯಾವುದ್ರಿ? ಇಮಿಡಿಯೇಟ್ ಆಗಿ ಇದು ಸರ್ಕಾರ ಯಾವುದಪ್ಪ? ಆಯ್ತು, ಓಕೆ, ನೀವು ಹೇಳೋದು ಕರೆಕ್ಟು. MLAಗಳು ಯಾರಿದ್ದವರು? ಯಾವ ಪಕ್ಷದವರು? ಸರ್ಕಾರ ಏನಾರು ಆಗಲಿ ರೀ, MLAಗಳು ತಾನೇ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡೋರು. ಯಾರು MLAಗಳು ಯಾರು? ನಾವು ಘೋಷಣೆ ಮಾಡೋದು ಬೇರೆ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. MLAಗಳಿದ್ದವರು BJPಯವರೇ. ಬೋಪಯ್ಯ ಇಲ್ಲಿದ್ದರು, ಅಪ್ಪಚ್ಚು ರಂಜನ್ ಅಲ್ಲಿದ್ದರು ಅಲ್ವಾ, MLC ಇದ್ದರು. ಅವ್ರೇನು ಮಾಡ್ತಿದ್ರು? ಮಾಡಿಸ್ತೇನೆ MP ಇದ್ರು. ಆಯ್ತು, ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಐತಲ್ಲ. ಯಡಿಯೂರಪ್ಪ ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಆಗೇನು ಮಾಡಿದ್ರು? MP ಅವರೇ ಇದ್ರಲ್ಲ, ಈಗಲೂ MP ಅವರೇ ಇದ್ದಾರಲ್ಲ. ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ ಸರ್. ಅವರು ಮಾಡಿಲ್ಲ ಅಂತೇಳಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ, ನೀವು ಮಾಡ್ತೀವಿ? ಅದು ನಾವು ಮಾಡೋದು, ನಾವು ಪರಿಶೀಲನೆ ಮಾಡ್ತೀವಿ. ಸೀರಿಯಸ್, ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ. ಯಾರನ್ನ? ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ ಯಾರು ಕಟ್ತಾರೆ
ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಸರ್, ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟ ಹಾಗೆ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಗುಲಾಮ್ ನಮ್ಮಲ್ಲಿ ಒಂದು ಮಾತು ಕೇಳದೆ ಎಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಪ್ಪ, ಇಲ್ಲೇ ಅಧ್ಯಕ್ಷರು ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರು. ಅವರು ಕೂಡ ಯಾವುದೇ ಸಂದರ್ಭ ಬೇರೆ, ಕಾಂಟೆಕ್ಸ್ಟ್ ಬೇರೆ. ನಾವು ಗುಲಾಮರಲ್ಲ ಅಂತ ಯಾರು ಎಲ್ಲಿ ಹೇಳಿದ್ದಾರೆ? ರಾಜಣ್ಣ ಅವರು ತುಮಕೂರಲ್ಲಿ ಹೇಳಿದ್ದಾರೆ ಸರ್. ಏನಂತ? ನಾವೇನು ಗುಲಾಮ್ರ, ನಮ್ಮನ್ನು ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಧಾರ ತಗೋತಾ ಇದೆ, ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ ಅನ್ನೋದು. ನೋಡಿ, ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ. ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು, ಚೀಫ್ ಮಿನಿಸ್ಟ್ರು, ಹೈಕಮಾಂಡು ಇದು ತೀರ್ಮಾನ ಮಾಡ್ತಾರೆ ಯಾವಾಗಲೂ, ಚೇರ್ಮನ್. ಈಗ ಲೋಕಸಭಾ ಚುನಾವಣೆ ಇಲ್ಲ, ನಾವು ಕೊಡುಗೆ ಇತರ ಸಿದ್ದರಾಮಯ್ಯ ನಿಲ್ಲಲ್ಲ. ಸಾಕು ಸರ್, ಟೈಮ್ ಆಯ್ತು. ಈಗ ಜಗದೀಶ್ ಶೆಟ್ಟರ್ ಅವರ ಮೂವ್ ಏನಿದೆ, ಆ ಮೂವ್ ವಿಚಾರ ನಿಮಗೆ ಗೊತ್ತಿತ್ತ ಹಿಂದೆ ಅಥವಾ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರೆ? ನಾನು ಹೇಳಿದ್ನಲ್ಲಪ್ಪ ಸರ್, 3 ಕಡೆ ಇರ್ತಾರೆ ಸರ್. ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳಿಂದಲ್ಲ, ಈಗ ಮೊನ್ನೆ ಭೇಟಿ ಮಾಡಿದಾಗ ಸುರ್ಜೇವಾಲ ಬಂದಿದ್ರಲ್ಲ, ಯಾವತ್ತದು ಈಗ 10 ದಿನ ಆಗಿರ್ಬೋದು, 1 ವಾರ ಆಗಿರ್ಬೋದು. ಆಗ ಭೇಟಿ ಮಾಡಿದರು, ಅವರು ಅಟೆಂಡ್ ಮಾಡಿದರು ಮೀಟಿಂಗಿಗೆ. ಅದೇನು ಹೇಳಲಿಲ್ಲ ಅವತ್ತು ಅವರು. ಏನಾದರೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನಾದರೂ ಆಪರೇಷನ್ ಮಾತಾಡೋದು ಇನ್ನೂ 3 ಕಡೆ ಬರ್ತೀರಲ್ಲ ನೀವು, ಅಲ್ಲಿ ಮಾತಾಡ್ತಾರೆ ಎಲ್ಲ. ಈಗ ನೀವು ಮಾತಾಡೋದು ನೋಡಿದ್ರೆ ಏನು ನಿಮ್ಗೇನಾದ್ರು ಭೇಟಿಯಾಗಿದ್ದೀರಾ? ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.